ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಶ್ರೀ ತೇಜ ಕ್ರಿಯೇಷನ್ಸ್ ಆ್ಯಂಡ್ ಯೂಟ್ಯೂಬ್ ಕ್ರಿಯೇಷನ್ಸ್ ಆ್ಯಂಡ್ ವ್ಲಾಗ್ಸ್ಗೆ. ನಾನು ಇವತ್ತು ನನ್ನ ಲೈಫ್ನಲ್ಲಿ ನಾನು ಡೈಲಿ ಹೇಗೆ ವ್ಲಾಗ್ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ನಾನು ಯಾವ ರೀತಿ ಕೆಲಸ ಮಾಡ್ತೀನಿ, ನಾನು 2 ಮಕ್ಕಳನ್ನ ಇಟ್ಕೊಂಡು ನಾನು ಹೇಗೆ ನನ್ನ ಕೆಲಸಗಳನ್ನ ನಿಭಾಯಿಸ್ಕೊತೀನಿ ಅಂತ ನಿಮಗೆ ಹೇಳ್ತಿದ್ದೀನಿ. ನೋಡಿ ಫ್ರೆಂಡ್ಸ್, ಇವತ್ತು ಸಂಕ್ರಾಂತಿ ಹಬ್ಬ ಆಗಿದೆ. ಹಾಗಾಗಿ ನಾನು ಇಲ್ಲಿ ಪೂಜೆ ಮಾಡ್ತಾಯಿದ್ದೀನಿ. ಪೂಜೆ ಮಾಡ್ಕೊತಾನೆ ನಾನು ನನ್ನ ಒಂಥರ ಮೋಟಿವೇಶನ್ ವಿಡಿಯೋ ಅಂತ ಅಂದ್ಕೊಳ್ಳಿ. ಇದು ನಾನು ಹೇಗೆ ನನ್ನ ಕೆಲಸಗಳನ್ನ ನಾನು 2 ಮಕ್ಕಳನ್ನ ಇಟ್ಕೊಂಡು ನಿಭಾಯಿಸ್ತೀನಿ ಅಂತೇಳಿ ನಿಮಗೆ ಹೇಳ್ತಿದ್ದೀನಿ. ನೋಡಿ ಫ್ರೆಂಡ್ಸ್, ನಾವು ಯಾವುದೇ ಕೆಲಸ ಮಾಡಬೇಕಂದ್ರೂ ನಮಗೆ ಮನಸ್ಸಲ್ಲಿ ಆತ್ಮಸ್ಥೈರ್ಯ ಅನ್ನೋದಿರಬೇಕು. ನಾವು ಮಾಡಬಲ್ಲೆ ಅನ್ನೋದೊಂದು ಇರಬೇಕು ಅಷ್ಟೇ. ಯಾವ ಕೆಲಸನಾದರೂ ಮಾಡ್ಬೋದು ಅಂತ ನನ್ನ ಪ್ರಕಾರ. ನೀವು ಹೇಗೆ ನಿಮ್ಮ ಕೆಲಸಗಳನ್ನ ನಿಭಾಯಿಸ್ತೀರ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನು ಸೀರೆ ಕುಚ್ಚುಗಳನ್ನ ಮಾಡ್ತೀನಿ, ಜಿಗ್ಜಾಗ್ ಮಾಡ್ತೀನಿ, ಫಾಲ್ ಮಾಡ್ತೀನಿ, ಮನೆ ಕೆಲಸ ಮಾಡ್ತೀನಿ, ಮಕ್ಕಳು ಕೆಲಸ ಮಾಡ್ತೀನಿ. ನಮಗೆ 9 ತಿಂಗಳು ಪಾಪು ಇರೋದಷ್ಟೇ. ದೊಡ್ಡ ಮಗಾಗಿ ಈಗ 2.5 ವರ್ಷ, ಸಣ್ಣ ಮಗಾಗಿ ಈಗ 10 ಮಂತ್ ನಡೀತಿದೆ. ನಾನು 2 ಮಕ್ಕಳನ್ನ ಇಟ್ಕೊಂಡು ಹೇಗೆ ನಿಭಾಯಿಸ್ತೀನಿ ಅಂತೇಳಿ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನಿಮಗೇನಾರು ಡೌಟ್ ಇದ್ದರೆ ಕಮೆಂಟ್ ಮಾಡಿ. ನಾನು ಪೂಜೆ ಹೇಗೆ ಮಾಡ್ತಿದ್ದೀನಿ ನೋಡಿ. ನಾವು ಯಾವುದೇ ಕೆಲಸ ಮಾಡಬೇಕಂದ್ರೂ ಕೂಡ ಏಕಾಗ್ರತೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅನ್ನೋದೊಂದಿದ್ದರೆ ಯಾವ ಕೆಲಸನಾದರೂ ಮಾಡ್ಬೋದು ಅನ್ನೋದು ನನ್ನ ಪ್ರಕಾರ. ನೀವೇನಾದರೂ ಸೀರೆ ಕುಚ್ಚುಗಳು ಆ ಥರ ಆಗ್ತಿದ್ರೆ ಇದು ಸ್ಯಾಂಪಲ್ ಪೀಸ್ ಥರ ಮಾಡ್ಕೊಳ್ಳಿ. ಫಸ್ಟು ಸ್ಯಾಂಪಲ್ ಪೀಸ್ ಥರ ಮಾಡಿಕೊಂಡ್ರೆ ಹೋಗಿ ಟೈಲರಿಂಗ್ ಶಾಪ್ಗಳ ಹತ್ರ ನೀವು ಕೇಳಬೇಕು, ಹೀಗೀಗೆ ನಾವು ಸೀರೆ ಕುಚ್ಚುಗಳು ಹಾಕ್ತೀವಿ, ನೀವು ನಮಗೆ ಕೊಡ್ತೀರಾ ಅಂತೇಳಿ ಕೇಳಬೇಕು. ಇಲ್ಲ ನಿಮ್ಮ ಅಕ್ಕಪಕ್ಕದ ಮನೆಯವ್ರ ಹತ್ರನಾದರೂ ಪರಿಚಯ ಮಾಡ್ಕೊಳ್ಳಿ. ನಿಮ್ಮ ಅಕ್ಕಪಕ್ಕದ ಮನೆಯವ್ರ ಹತ್ರ ಪರಿಚಯ ಮಾಡಿಕೊಂಡ್ರೂ ಕೂಡ ನೀವು ಆಲ್ಟ್ರೇಷನ್ ಮಾಡೋದ್ರಿಂದನೇ ಎಷ್ಟೋ ದುಡ್ಡು ದುಡಿಬೋದು. ಒಂದು ನೈಟಿ ಆಲ್ಟ್ರೇಷನ್ ಮಾಡೋಕ್ಕೇ 50 ರಿಂದ 60 ರೂಪಾಯಿ ನಾನು ತೊಗೊತೀನಿ. ನಾವಿರೋ ಪ್ಲೇಸಲ್ಲಿ ನಾನು ತೊಗೊಳ್ಳೋದು 50 ರಿಂದ 60 ರೂಪಾಯಿ ತೊಗೊತೀನಿ. ಒಂದು ನೈಟಿ ಆಲ್ಟ್ರೇಷನ್ಗೆ ಮಾತ್ರ. ಸುಮ್ಮನೆ ಸ್ಟಿಚ್ ಹಾಕಿ ಮೇಲೆ ಹೊಲಿಗೆ ಹಾಕೋದಕ್ಕೆ ಮಾತ್ರ 60 ರೂಪಾಯಿ ಅಂದರೆ ಸುಮ್ಮನೆ ಆಗುತ್ತಾ ಅಲ್ವಾ ಫ್ರೆಂಡ್ಸ್? ನಾವು ಮಾಡಬೇಕು ಅಂದರೆ ಯಾವುದಾದ್ರೂ ಮಾಡ್ಬೋದು. ಹೆಣ್ಮಕ್ಳಿಗೆ ನಾನು ಹೇಳೋದೊಂದು, ಟೈಲರಿಂಗ್ ಒಂದು ಒಳ್ಳೆ ಬಿಸ್ನೆಸ್ ಅಂತಲೇ ಹೇಳ್ತೀನಿ. ನಾನು ಹೇಗೆ ಟೈಲರಿಂಗ್ ಸ್ಟಾರ್ಟ್ ಮಾಡಿದೆ ಅಂದರೆ, ನಾನು ಎಲ್ಲೂ ಕಲಿಯೋಕ್ಕೂ ಹೋಗಿಲ್ಲ, ಏನು ಮಾಡೋಕ್ಕೆ ಹೋಗಿಲ್ಲ. ನಾನು ಇದೇ ನನಗೆ ಹೇಗೆ ವೀಡಿಯೋಗಳು ಮಾಡ್ತೀನಿ, ಇನ್ನೊಬ್ಬರು ವೀಡಿಯೋಗಳು ನೋಡಿಕೊಂಡೆ ನಾನು ಕೂಡ ಟೈಲರಿಂಗ್ ಮಾಡೋದು. ನನ್ನ ಹತ್ರ ಜಿಗ್ಜಾಗ್ ಮಷಿನ್ ಇದೆ, ಟೈಲರಿಂಗ್ ಮಷಿನು ಕೂಡ ಇದೆ. ನಾನು ಜಿಗ್ಜಾಗ್ ಫಾಲು ಮಾಡ್ತೀನಿ ಮತ್ತು ಸ್ಟಿಚಿಂಗು, ಬ್ಲೌಸು, ಡ್ರೆಸ್ ಮೆಟೀರಿಯಲ್ಲು ಎಲ್ಲನೂ ಸ್ಟಿಚ್ ಮಾಡ್ತೀನಿ. ನಾನು ಸ್ಯಾರಿ ಕುಚ್ಚುಗಳನ್ನು ಕೂಡ ಮಾಡ್ತೀನಿ. ಒಂದು ದಿನಕ್ಕೆ ನಾನು ಏನಿಲ್ಲ ಅಂದರೂ 6 ಸೀರೆಗಳಾದರೂ ಕುಚ್ಚು ಮಾಡ್ತೀನಿ. ಹಾಲು ಜಿಗ್ಜಾಕ್ ಮತ್ತು ಕುಚ್ಚು ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಅದು ಮತ್ತು ಮಕ್ಕಳನ್ನ ಇಟ್ಕೊಂಡು ಬಟ್ಟೆ ಒಕ್ಕೊಂಡು ಅಡುಗೆ ಮಾಡಿಕೊಂಡು 3 ಹೊತ್ತು ಅಡುಗೆ ಮಾಡಿಕೊಂಡು ಎಲ್ಲ ಮಾಡಬೇಕು ಅಂದರೆ ನಮ್ಮ ಮನಸ್ಸಲ್ಲಿ ನಾವು ಮಾಡಬೇಕು ಅನ್ನೋದೊಂದಿದ್ದರೆ ಮಾತ್ರ ಮಾಡೋಕ್ಕೆ ಸಾಧ್ಯ. ಹಾಗಾಗಿ ನಾನೇನು ಹೇಳ್ತೀನಿ ಅಂದರೆ, ಹೆಣ್ಮಕ್ಳು ಏನೇ ಕೆಲಸ ಮಾಡಬೇಕಂದ್ರೂ ಆತ್ಮಸ್ಥೈರ್ಯ ಇರಬೇಕು ಅಂತ ನಾನು ಹೇಳ್ತೀನಿ. ಮಾಡಬಲ್ಲೆ ಅನ್ನೋದೊಂದಿರಬೇಕು ಅಷ್ಟೇ. ನಾವೇನು ಬೇರೆಯವ್ರಿಗೋಸ್ಕರ ಮಾಡ್ತಿಲ್ಲ ಅಲ್ವಾ, ನಮಗೋಸ್ಕರ ನಾವು ಮಾಡ್ಕೊತಿದ್ವಿ. ನಾನು ನೋಡಿ ಫ್ರೆಂಡ್ಸ್, ಜಿಗ್ಜಾಕು ಫಾಲು ಮಾಡೋದ್ರಿಂದನೇ ದಿನಕ್ಕೆ ಏನಿಲ್ಲ ಅಂದರೂ 800 ರಿಂದ 1000 ರೂಪಾಯಿ ದುಡಿಬೋದು. ಅದಕ್ಕೋಸ್ಕರ ಹೇಳ್ತಿರೋದು. ಹೆಣ್ಮಕ್ಳಿಗೆ ಟೈಲರಿಂಗ್ ಒಂದು ಒಳ್ಳೆ ಆಪ್ಷನ್ ಅಂತಲೇ ಹೇಳ್ಬೋದು. ನೀವು ಆಲ್ಟ್ರೇಷನ್ ಮನೆ ಮುಂದೆ ಒಂದು ಬೋರ್ಡ್ ಹಾಕ್ಕೊಂಬಿಡಿ, ಆಲ್ಟ್ರೇಷನ್ ಟೈಲರ್ ಅಂತೇಳಿ ಒಂದು ಬೋರ್ಡ್ ಹಾಕ್ಕೊಂಬಿಡಿ. ಹಂಗಾಗಿ ನಾನು ಹೇಳೋದು, ಟೈಲರಿಂಗ್ ಒಂದು ಒಳ್ಳೆಯ ಬಿಸ್ನೆಸ್ ಅಂತಲೇ ಹೇಳ್ತೀನಿ ಹೆಣ್ಮಕ್ಳಿಗೆ. ನೀವು ಹೋಗಿ ಟೈಲರ್ ಶಾಪ್ಸ್ ಹತ್ರ ನೀವು ಸ್ಯಾಂಪಲ್ ಪೀಸ್ಗಳು ಕೊಡಬೇಕು. ಅಕಸ್ಮಾತ್ ಕುಚ್ಚಾಗ್ತಿದ್ರೆ ನೀವು ಕುಚ್ಚು ಕಲ್ತ್ಕೊಳ್ಳಿ. ಇವಾಗೇನು ಫೋನ್ಗಳಲ್ಲೇ ಎಲ್ಲನೂ ಕೂಡ ತೋರಿಸ್ತಿದ್ದಾರೆ. ನಾರ್ಮಲ್ ಬೇಬಿ ಕುಚ್ಚು ಕಟ್ಟೋದ್ರಿಂದನೇ ಏನಿಲ್ಲ ಅಂದರೂ 5 ರಿಂದ 6 ಸೀರೆ ಆಗ್ಬೋದು ಡೈಲಿ, ಹೌದಾ? ನಾವೆಲ್ಲ ಮನೆ ಕೆಲಸ ಮಾಡಿಕೊಂಡು ಬರ್ತೇ, ಹೌದಲ್ವಾ? ಹಾಗಾಗಿ ಕುಚ್ಚು ಕಲ್ತ್ಕೊಳ್ಳಿ. ಮೇನಾಗಿ ಕುಚ್ಚು ಕಲಿಬೇಕು. ಕುಚ್ಚು ಕಟ್ಟೋದು ಎಷ್ಟು ಈಸಿ ಗೊತ್ತಾ? ನೀವೇನಿಲ್ಲ ಅಂದರೂ 1 ಗಂಟೆಯಿಂದ 1.5 ಗಂಟೆ ಒಳಗಡೆ ಕಲ್ತು ಬಿಡ್ಬೋದು. ನೋಡಿ ಫ್ರೆಂಡ್ಸ್, ಮಾತಾಡ್ಕೊತ ಪೂಜೆನೇ ಮುಗೀತು ನಂದು. ನಾನು ಇಲ್ಲಿ ನಾಷ್ಟಾಗಿ ಉಪ್ಪಿಟ್ಟು ಮಾಡ್ಕೊತಿದ್ದೀನಿ. ನೋಡಿ, ಅವರೆಕಾಳು ಉಪ್ಪಿಟ್ಟು ಮಾಡ್ತಿದ್ದೀನಿ. ನಮ್ಮ ಕಡೆ ಉಪ್ಪಿಟ್ಟಿಗೆ ಪುಡಿ ಅಂತ ಮಾಡ್ತಾರೆ, ಚಿಟ್ಲಿ ಪುಡಿ ಅಂತ ಮಾಡ್ತಾರೆ. ಚಿಟ್ಲಿ ಪುಡಿನೂ ಕೂಡ ಮಾಡ್ಕೊಂಡಿದ್ದೀನಿ. ಕಡಲೆ ಮತ್ತು ಬೆಳ್ಳುಳ್ಳಿ ಗಡ್ಡೆ, ಖಾರ, ಉಪ್ಪು 4 ಮಿಕ್ಸಿ ಮಾಡಿದರೆ ಈ ರೀತಿ ಚಿಟ್ಲಿ ಪುಡಿ ಅಂತ ತಯಾರಾಗುತ್ತೆ.
ನಾನು ಸ್ಯಾರಿ ಕುಚ್ಚು ಹಾಕಿರೋದು ತೋರಿಸ್ಬೇಕಂದ್ರೆ ನೋಡಿ ಫ್ರೆಂಡ್ಸ್, ಈ ಥರ ಹಾಕ್ತೀನಿ ಸ್ಯಾರಿ ಕುಚ್ಚು ನೋಡಿ ರೌಂಡ್ ಬೀಡ್ ಹಾಕಿ ಸ್ಮಾಲ್ ಬೀಡ್ಸ್ ಆ್ಯಡ್ ಮಾಡಿ ಸ್ಟೋನ್ ಚೈನ್ ಆ್ಯಡ್ ಮಾಡಿ ಈ ಥರ ಮಾಡಿದ್ದೀನಿ. ನಿಮಗೇನಾದರೂ ಹೆಚ್ಚಿನ ಸ್ಯಾರಿ ಕುಚ್ಚು ವಿಡಿಯೋ ಬೇಕಂದರೆ ನನ್ನ ಚಾನಲ್ನ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್, ಥ್ಯಾಂಕ್ ಯು.